ಮನಸ್ಸಿನ ಭಾವನೆ ಅರಿತವರಾರೋ ಮುಂದುವರೆದ ಭಾಗ 12. ಅಣ್ಣ ವಸಂತ್ ಮತ್ತು ತಂಗಿ ವಂದನಾಳ ಬಾಳಿನಲ್ಲಿ ಹೊಸ ಪ್ರೀತಿಯ ಪರ್ವಕಾಲ ಶುರುವಾಗಲಿದೆ. ವಸಂತ್ ತನ್ನ ಪ್ರೀತಿಯನ್ನು ಪಡೆಯಲು ಎಷ್ಟು ಕಷ್ಟಪಡಬೇಕೋ ಅವನ ಪ್ರೀತಿಗೆ ಹಸಿರು ನಿಶಾನೆ ತೋರಿ ವಸಂತ್ ಬಾಳಿನಲ್ಲಿ ಚೈತ್ರಾಗಮನವಾಗುವುದೇ. ಚೈತ್ರಾಳ ಬಾಳಿನಲ್ಲಿ ಪ್ರೀತಿಯ ಹೊಸ ಚಿಗುರು ಮೂಡಿಸುವನೇ ವಸಂತ್. ಇಲ್ಲ ಪ್ರೀತಿಯ ಮೋಡಿಗೆ ಕರಗಿ ಅವನ ಪ್ರೀತಿಗೆ ಒಲಿಯುವಳೆ ವಂದನಾ. ಮನಸ್ಸಿನಲ್ಲಿ ಪ್ರೀತಿ ಇದ್ದರೂ ಹೊರಗೆ ತೋರಿಸದೇ ಇರುವ ವಂದನಾ ಅವನ ಸ್ಫಟಿಕದಂತಹ ಪ್ರೀತಿಗೆ ಸ್ಫಟಿಕದ ಮಣಿಯಾಗಿ ನಿಖಿಲ್ನ ಕೈ ಸೇರುವಳೆ. ಇತ್ತ ಮನೆಗೆ ಬಂದ ವಸಂತ್ ತಂಗಿಗೆ ಗೊತ್ತಾಗಬಾರದು ಅಂತ ನಗುತ್ತಾ ಊಟ ಮಾಡಿ ರೂಮಿನಲ್ಲಿ ಮಂಚದ ಮೇಲೆ ಮಲಗಿಕೊಂಡ ವಸಂತ್ಗೆ ತನ್ನ ಗೆಳೆಯನ ನೆನಪು ದಾಳಿ ಮಾಡಿದ್ದವು. ವಸಂತ್ಗೆ ತನ್ನ ಗೆಳೆಯನ ನೆನಪು ದಾಳಿ ಮಾಡಲು ಶುರು ಮಾಡಿದಾಗ ಸಜ್ಜಾ ಮೇಲೆ ಇಟ್ಟಿದ್ದ ಹಳೆಯ ಟ್ರಂಕ್ ಇಳಿಸಿ ಅದರಲ್ಲಿ ಜೋಪಾನವಾಗಿ ಇಟ್ಟಿದ್ದ ತನ್ನ ಮತ್ತು ಚೇತನ್ನ ಫೋಟೋ ಆಲ್ಬಮ್ ನೋಡಿಕೊಂಡು ಅವರಿಬ್ಬರ ಸ್ನೇಹದ ಬಗ್ಗೆ ಯೋಚಿಸುತ್ತಾನೆ. ನನ್ನದು ನಿನ್ನದು 1-2 ವರ್ಷಗಳ ಅಥವಾ 10 ವರ್ಷಗಳ ಗೆಳೆತನ ಅಲ್ಲ ಗೆಳೆಯ. 1ನೇ ತರಗತಿಯಲ್ಲಿ ಮೊದಲು ನಿನ್ನ ನಾನು ನೋಡಿದ್ದು ತುಂಬ ಅಳುತ್ತಿದ್ದೆ ನೀನು ಅಂತ ನನ್ನ ಹತ್ತಿರ ಇದ್ದ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟು ನಿನ್ನ ಸಮಾಧಾನ ಮಾಡಿದ್ದೆ. ಆಗ ನಮಗೆ ಅರಿವಿರಲಿಲ್ಲ ನಮ್ಮ ಗೆಳೆತನ ಇಷ್ಟು ಸ್ಟ್ರಾಂಗ್ ಆಗತ್ತೆ ಅಂತ ಕೂಡ ಅಂದುಕೊಂಡಿರಲಿಲ್ಲ ನಾವಿಬ್ಬರು. ಅವತ್ತು ಅಲ್ಲಿನಿಂದ ನಮ್ಮಿಬ್ಬರ ಗೆಳೆತನ ಶುರುವಾಗಿದ್ದು. ಇಬ್ಬರು ಒಟ್ಟಿಗೆ ಸ್ಕೂಲ್ಗೆ ಹೋಗುತ್ತಿದ್ದೆವು, ಬರುತ್ತಿದ್ದೆವು, ಓದುತ್ತಿದ್ದೆವು. ಮೊದಲು ನಾನು ಸ್ಕೂಲ್ಗೆ ಬಂದರೆ ನಿನಗಾಗಿ ನನ್ನ ಪಕ್ಕದ ಸೀಟ್ ಹಿಡಿದಿರ್ತಿದ್ದೆ. ನೀನು ಫಸ್ಟ್ ಬಂದರೆ ನೀನು ಕೂಡ ಅದೇ ಕೆಲಸವನ್ನು ಮಾಡುತ್ತಿದ್ದೆ. ಒಟ್ಟಿನಲ್ಲಿ ಇಬ್ಬರು ಪಕ್ಕದಲ್ಲೇ ಅಂಟಿಕೊಂಡು ಕುಳಿತುಕೊಂಡು ಇಬ್ಬರು ಪಾಠ ಕೇಳುತ್ತಿದ್ದೆವು. ನಾವಿಬ್ಬರು ತುಂಬ ಮಾತನಾಡುತ್ತಿದ್ವಿ ಅಂತ ಟೀಚರ್ ಇಬ್ಬರನ್ನು ಬೇರೆ ಬೇರೆ ಕೂರಿಸುತ್ತಿದ್ದರು. ಒಬ್ಬನನ್ನು ಫಸ್ಟ್ ಬೆಂಚ್ನಲ್ಲಿ ಕೂರಿಸ್ತಾರೆ, ಇನ್ನೊಬ್ಬನನ್ನು ಕೊನೆಯ ಬೆಂಚ್ನಲ್ಲಿ ಕೂರಿಸುತ್ತಿದ್ದರು. ಆದರೂ ನಾವಿಬ್ಬರು ಟೀಚರ್ನ ಯಾಮಾರಿಸಿ ಮತ್ತೆ ಪಕ್ಕದಲ್ಲೇ ಅಂಟಿಕೊಂಡು ಕುಳಿತುಕೊಳ್ಳುತ್ತಿದ್ದೆವು. ಬೇರೆ ಫ್ರೆಂಡ್ಸ್ಗಳೆಲ್ಲ ನಮ್ಮಿಬ್ಬರ ಫ್ರೆಂಡ್ಶಿಪ್ ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ನಮ್ಮ ಫ್ರೆಂಡ್ಶಿಪ್ಪೇ ಹಾಗಿತ್ತು. ನಮ್ಮಿಬ್ಬರ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಎಷ್ಟೋ ಜನ ತುಂಬ ಆಸೆ ಪಡುತ್ತಿದ್ದರು. ಆದರೆ ಅವರೆಲ್ಲ ನಮಗೆ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಮಾತನಾಡುತ್ತಿದ್ವಿ. ನಮ್ಮಿಬ್ಬರ ಫ್ರೆಂಡ್ಶಿಪ್ ವೃತ್ತದ ಹತ್ತಿರಕ್ಕಷ್ಟೇ ಸೀಮಿತ. ಯಾರನ್ನೂ ವೃತ್ತದಿಂದ ಒಳಗೆ ಸೇರಿಸುತ್ತಿರಲಿಲ್ಲ. ಅಲ್ಲಿಂದ ಶುರುವಾದ ನಮ್ಮ ಪ್ರಯಾಣ. ನೀನು ನನ್ನನ್ನು ಈ ಪ್ರಪಂಚವನ್ನು ಬಿಟ್ಟು ಹೋದರೂ ನನ್ನ ಮನಸ್ಸಿನಲ್ಲಿ ನಮ್ಮ ಸ್ನೇಹ ಚಿರಸ್ಥಾಯಿ, ಅಮರ, ಮಧುರ, ಶಾಶ್ವತ ಗೆಳೆಯ. ನನ್ನ ಹೃದಯದಲ್ಲಿ ನಿನಗೆ ಮೊದಲ ಸ್ಥಾನ ಗೆಳೆಯ. ನನ್ನ ಅಪ್ಪ ಅಮ್ಮ ಇಬ್ಬರು ಲವ್ ಮಾಡಿ ಮದುವೆಯಾಗಿದ್ದರಿಂದ ನೆಂಟರು ನಿಷ್ಠರು ಎಲ್ಲ ದೂರ. ಆದರೆ ಯಾರಿಗೂ ಹೆದರದೆ ಜಗ್ಗದೆ ಧೈರ್ಯದಿಂದ ಬಾಳಿದವರು. ಇಬ್ಬರು ಕೆಲಸಕ್ಕೆ ಹೋಗುತ್ತಿದ್ದರಿಂದ ಸ್ವಲ್ಪವೇ ಹಣವನ್ನು ಕೂಡಿಟ್ಟು ಇನ್ನೊಂದು ಸ್ವಲ್ಪ ಹಣನ ಬ್ಯಾಂಕಿನಲ್ಲಿ ಸಾಲ ಮಾಡಿ ಮನೆ ಕಟ್ಟಿಸಿದ್ದರಿಂದ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಲೋನ್ನ ಹಣ ಬೇರೆ ತೀರಿಸಬೇಕಾಗಿದ್ದರಿಂದ ಹಣಕಾಸಿನ ತೊಂದರೆಯಿಂದ ನಾನು ಬೇರೆ ಕಡೆ ಹೈಸ್ಕೂಲ್ ಸೇರಿಕೊಂಡರೂ ಕೂಡ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಹಾಗೇ ಇತ್ತು. ಅಪ್ಪ ಅಮ್ಮನನ್ನು ಆಕ್ಸಿಡೆಂಟ್ನಲ್ಲಿ ಕಳೆದುಕೊಂಡಾಗಿನಿಂದ ನೀನು ನನಗೆ ಎಷ್ಟೋ ಬಾರಿ ಹಣದ ಸಹಾಯ ಮಾಡುತ್ತಿದ್ದೆ. ಬೇರೆ ಕಡೆ ಹೈಸ್ಕೂಲ್ ಸೇರಿಕೊಂಡರೆ ನಾನು ಬೇರೆ ಕಡೆ ಸೇರುವಂತಾಯಿತು. ಆದರೆ ಹೈಸ್ಕೂಲ್ನಲ್ಲಿ ಕೂಡ ಇಬ್ಬರು ಡೈಲಿ ಮೀಟ್ ಮಾಡುತ್ತಿದ್ದೆವು. PUC ಓದಬೇಕಾದರೆ ನೀನು ಕೂಡ ಮನೆಯಲ್ಲಿ ಹಠ ಮಾಡಿ ನಾನು ಸೇರಿದ ಕಾಲೇಜಿಗೆ ಸೇರಿಕೊಂಡೆ. ಇಬ್ಬರೂ ಅಷ್ಟೇ ಚೆನ್ನಾಗಿ ಓದುತ್ತಿದ್ದೆವು. ನಿನ್ನ ಮನೆಯವರು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ನನ್ನ ಮತ್ತು ಚಿನ್ನಮ್ಮನನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ತುಂಬ ಸಲ ನೀನು ನಿನಗೆ ಅಂತ ಏನೇ ತೆಗೆದುಕೊಂಡರೂ ನನಗೂ ಕೂಡ ಅದೇ ತರಹದ ಶರ್ಟು ಮತ್ತು ಬೇರೆ ವಸ್ತುಗಳನ್ನು ತೆಗೆದುಕೊಡುತ್ತಿದ್ದೆ. ಇಬ್ಬರಿಗೂ ಒಂದೇ ತರಹದ ಶರ್ಟ್ ಮತ್ತು ವಸ್ತುಗಳನ್ನು ತೆಗೆಯುತ್ತಿದ್ದೆ. ಅದರ ಜೊತೆಗೆ ಎಷ್ಟೇ ಬೇಡ ಅಂತ ಅಂದರೂ ಕೇಳದೆ ವಂದನಾಳಿಗೂ ಕೂಡ ಹೊಸ ಬಟ್ಟೆ ತೆಗೆಯುತ್ತಿದ್ದೆ. ನನಗೆ ತಂಗಿ ಅಂತ ಯಾರೂ ಇಲ್ಲ ಕಣೋ, ನಿನ್ನ ಚಿನ್ನಮ್ಮನೇ ನನಗೂ ಪುಟ್ಟ ತಂಗಿ ಅಂತ ಹೇಳುತ್ತಿದ್ದೆ. ಯಾಕೋ ಇಷ್ಟೊಂದು ನಮಗಾಗಿ ಮಾಡುತ್ತೀಯಾ ಅಂತ ಕೇಳಿದ್ರೆ ನೀನು ನನ್ನ ಬೆಸ್ಟ್ ಫ್ರೆಂಡ್ ಕಣೋ,
ನಿನ್ನ ತಂಗಿ ನನಗೂ ತಂಗಿನೇ. ನನ್ನ ತಂಗಿಗೆ ನಾನು ತೆಗೆದರೆ ನಿನಗೆ ಏನು ಕಷ್ಟ? ಹೋಗೋ ಬಾಯಿ ಮುಚ್ಕೊಂಡು. ಎಲ್ಲದಕ್ಕೂ ಅದ್ಯಾಕೆ ಇದ್ಯಾಕೆ ಅಂತ ಬಂದುಬಿಡ್ತಾನೆ. ಇದು ನನ್ನ ಮತ್ತು ನನ್ನ ತಂಗಿಯ ಸಮಾಚಾರ, ನೀನು ಮಧ್ಯೆ ಬರಬೇಡ ಅಂತ ಹೇಳಿ ಅಲ್ವಾ ಚಿನ್ನಮ್ಮ ಅಂತ ಕೇಳಿ ನಮ್ಮಿಬ್ಬರ ಬಾಯಿ ಮುಚ್ಚಿಸುತ್ತಿದ್ದೆ. ಯಾರೂ ಇಲ್ಲದ ನಮಗೆ ನೀನು ಮತ್ತು ನಿಮ್ಮ ಕುಟುಂಬದವರು ಎಷ್ಟು ಸಹಾಯ ಮಾಡಿದ್ದೀರ. ಅದರಲ್ಲೂ ಚಿನ್ನಮ್ಮ ಮೊಟ್ಟ ಮೊದಲು ದೊಡ್ಡವಳಾದಾಗ ಕೂಡ ನನಗೆ ಏನೂ ಗೊತ್ತಿರಲಿಲ್ಲ. ಚಿನ್ನಮ್ಮ ಬೇರೆ ಹೊಟ್ಟೆ ನೋವು ಅಂತ ಅಳುತ್ತಿದ್ದಳು. ಅವಳ ಜೊತೆ ನಾನು ಅಳುತ್ತಿದ್ದಾಗ ನೀನು ನಿನ್ನಮ್ಮನನ್ನು ಕರೆದುಕೊಂಡು ಬಂದು ನನ್ನ ತಂಗಿಗೆ ಎಷ್ಟೆಲ್ಲ ಆರೈಕೆ ಮಾಡಿದ್ರಿ. ಚಿನ್ನಮ್ಮನನ್ನು 1 ವಾರ ನಿಮ್ಮ ಮನೆಯಲ್ಲೇ ಇರಿಸಿಕೊಂಡು ವಿನುತಾ ಆಂಟಿ ಅವಳನ್ನು ಸ್ವಂತ ಮಗಳಂತೆ ಕಾಳಜಿ ಮಾಡುತ್ತಿದ್ದರು. ಆಂಟಿನೇ ಅವಳಿಗೆ ಧೈರ್ಯ ಹೇಳಿ ಅವಳ ಆರೈಕೆ ಎಲ್ಲ ಮಾಡಿದ್ದರು. ಅವಳಿಗೆ ಧೈರ್ಯ ಹೇಳಿ ಪ್ರತಿ ತಿಂಗಳು ಹೇಗಿರಬೇಕು, ಏನೇನು ಮಾಡಬೇಕು ಅಂತ ಕೂಡ ಹೇಳಿಕೊಟ್ಟಿದ್ದರು. ನಮ್ಮ ಮನೆಯಲ್ಲೇ ಇದ್ದು ಬಿಡು ಅಂತ ತುಂಬ ಸಲ ನೀನು ಹೇಳಿದ್ದೆ. ಆಂಟಿ ಕೂಡ ಅದನ್ನೇ ಹೇಳುತ್ತಿದ್ದರು. ಆದರೆ ಅಪ್ಪ ಅಮ್ಮ ಕಷ್ಟಪಟ್ಟು ಕಟ್ಟಿರೋ ಕನಸಿನ ಮನೆನ ಬಿಟ್ಟು ಬರೋದಕ್ಕೆ ನನಗಿಷ್ಟ ಇರಲಿಲ್ಲ ಕಣೋ. ಅದನ್ನೇ ನಿಮ್ಮ ಹತ್ತಿರ ಕೂಡ ಹೇಳಿದ್ದೆ. PUCಯಲ್ಲೂ ಕೂಡ ನಮ್ಮ ಕಾಲೇಜ್ಗೆ ನೀನು ಸೇರಿಕೊಂಡೆ. ಆ 2 ವರ್ಷದ ನಮ್ಮ ಸ್ನೇಹ ದುಪ್ಪಟ್ಟಾಗಿತ್ತು. ನಮ್ಮ ತರಲೆ ತುಂಟಾಟಗಳಿಂದ ಲೆಕ್ಚರರ್ಸ್ನ ಎಷ್ಟು ಗೋಳಾಡಿಸ್ತಿದ್ವಿ ಅಲ್ವಾ. ಆದರೆ ಅಷ್ಟೇ ಚೆನ್ನಾಗಿ ಓದುತ್ತಿದ್ವಿ ಅಂತ ಗದರಿ ಬೈದು ಪಾಪ ಸುಮ್ಮನಾಗುತ್ತಿದ್ದರು ಲೆಕ್ಚರರ್ಸ್ಗಳು. ಅಪ್ಪ ನಾನು ಹೈಸ್ಕೂಲ್ಗೆ ಬಂದಾಗ ತೆಗೆದುಕೊಟ್ಟಿದ್ದ ಸೈಕಲ್ನಲ್ಲಿ ನಾನು ಕಾಲೇಜ್ಗೆ ಬರ್ತೀನಿ ಅಂತ ನೀನು ನನಗಾಗಿ ಸೈಕಲ್ನಲ್ಲೇ ಬರ್ತಿದ್ದೆ. ಬೈಕೇನು ಕಾರ್ನಲ್ಲಿ ಬರುವಷ್ಟು ಶ್ರೀಮಂತನಾಗಿದ್ದರೂ ಕೂಡ ನೀನು ನನಗಾಗಿ ಸೈಕಲ್ನಲ್ಲೇ ಬರ್ತಿದ್ದೆ. ನನಗೆ ಎಷ್ಟೊಂದು ಸಲ ಅನಿಸುತ್ತಿತ್ತು, ಇದು ಯಾವ ಜನ್ಮದ ಬಂಧವೋ ನಮ್ಮಿಬ್ಬರದು ಅಂತ. ಸೈಕಲ್ನಲ್ಲೇ ನಂದಿ ಬೆಟ್ಟ, ಶಿವಗಂಗೆ ಎಲ್ಲ ಹೋಗಿ ಎಂಜಾಯ್ ಮಾಡಿಕೊಂಡು ಬರ್ತಿದ್ವಿ. ಎಷ್ಟು ಚೆಂದ ಅಲ್ವಾ ಗೆಳೆಯ ಆ ದಿನಗಳು. ಇಬ್ಬರು ಕಾಲೇಜ್ ಫಂಕ್ಷನ್ನಲ್ಲಿ ದಿಗ್ಗರು ಚಿತ್ರದ ಕುಚಿಕು ಕುಚಿಕು ಹಾಡಿಗೆ ಡ್ಯಾನ್ಸ್ ಮಾಡಿದ ಮೇಲೆ ನಮ್ಮಿಬ್ಬರನ್ನು ಕಾಲೇಜ್ನಲ್ಲಿ ಕುಚಿಕು ಗೆಳೆಯರು ಅಂತಲೇ ಕರೆಯುತ್ತಿದ್ದರು. ಫ್ರೆಂಡ್ಸ್ ಮಾತ್ರ ಅಲ್ಲ, ಲೆಕ್ಚರರ್ಸ್ ಕೂಡ ನಮ್ಮನ್ನು ಕುಚಿಕು ಗೆಳೆಯರು ಅಂತಲೇ ರೇಗಿಸುತ್ತಿದ್ದರು. ಯಾವುದನ್ನು ಮರೆಯಲಿ ಹೇಳು ಚೇತನ್. ಏನು ಅಷ್ಟು ಅರ್ಜೆಂಟಿತ್ತು ಅಂತ ನನ್ನನ್ನು ಒಬ್ಬಂಟಿ ಮಾಡಿ ಹೊರಟೋದೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ವಿ. ನನಗಾಗಿ ಎಷ್ಟು ಮಾಡಿದೆ. ಕೊನೆಗೆ ನಿನ್ನ ಕಣ್ಗಳನ್ನೇ ನನಗಾಗಿ ಕೊಟ್ಟೆ. ಆದರೆ ನಾನು ನಿನಗಾಗಿ ಏನನ್ನೂ ಕೊಡಲು ಆಗಲಿಲ್ವಲ್ಲ ಚೇತನ್. ಮತ್ತೆ ಅವನ ಇವನ ತರಲೆ ತುಂಟಾಟದ ಬಗ್ಗೆ ಯೋಚಿಸುತ್ತಾನೆ. ಲೈಸೆನ್ಸ್ ಇಲ್ಲ ಅಂದರೂ ಬೈಕ್ ತಗೊಂಡು ಹೋಗಿ ಪೊಲೀಸ್ ಕೈಯಲ್ಲಿ ಸಿಕ್ಕಾಕಿಕೊಂಡು, ಪೊಲೀಸ್ ಕೈಯಲ್ಲಿ ಮತ್ತು ಮನೆಯಲ್ಲಿ ಬೈಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡಿದ್ವಿ ಅಲ್ವಾ ಗೆಳೆಯ, ನೆನಪಿದೆಯಾ? ನಾವು ಮಾಡಿರೋ ತರಲೆ ತುಂಟಾಟ 1 2. ನೀನು ಸ್ವಲ್ಪ ಸೈಲೆಂಟ್ ಆದರೂ ನಾನೇ ಸ್ವಲ್ಪ ಜಾಸ್ತಿ ತರಲೆ. ನಾವಿಬ್ಬರೂ ಸೇರಿ ಏನಾದರೂ ಕಿತಾಪತಿ ಮಾಡಿ ಬೇರೆಯವರು ಬೈಸ್ಕೊಳ್ಳುವ ಹಾಗೆ ಮಾಡುತ್ತಿದ್ವಿ. ಯಾರೋ ಬರೆದ ಲವ್ ಲೆಟರ್ನ ಬೇರೆ ಯಾರಿಗೋ ಕೊಟ್ಟು ಇಬ್ಬರನ್ನು ತಗಲಾಕಿ ಮಜಾ ಮಾಡ್ತಿದ್ವಿ. ಆದರೆ ಈಗ ಆ ದಿನಗಳು ನನ್ನ ತುಂಬ ಕಾಡುತ್ತದೆ ಕಣೋ. ಯಾಕೋ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋದೆ. ಮರಳಿ ಬಾ ಗೆಳೆಯ. ನಮ್ಮಿಬ್ಬರ ಸ್ನೇಹ ಬಾಂಧವ್ಯ ನೋಡಿ ಹೊಟ್ಟೆ ಉರಿದುಕೊಂಡು ನಮ್ಮಿಬ್ಬರ ಮಧ್ಯೆ ತಂದಿಟ್ಟು ನೋಡಿದವರೆಷ್ಟೋ. ಎಷ್ಟೊಂದು ಸಲ ಜಗಳ ಆಡಿ ಮಾತು ಕೂಡ ಬಿಡುತ್ತಿದ್ದೆವು. ಆದರೆ ಒಬ್ಬರನ್ನೊಬ್ಬರು ನೋಡದೆ ಮಾತನಾಡದೆ ಜಾಸ್ತಿ ಹೊತ್ತು ನಮ್ಮಿಂದ ಇರಲು ಆಗುತ್ತಿರಲಿಲ್ಲ. ನಮ್ಮ ಮುನಿಸು ಕೂಡ ಹಾಗೆ ಜಾಸ್ತಿ ಹೊತ್ತು ಇರ್ತಿರಲಿಲ್ಲ. ಯಾರೇ ನಮ್ಮ ಮಧ್ಯೆ ಫಿಟ್ಟಿಂಗ್ ಇಡೋ ಕೆಲಸ ಮಾಡುತ್ತಿದ್ರೋ ಅವರನ್ನು ಮಾತ್ರ ಸುಮ್ಮನೆ ಬಿಡೋ ಮಾತೇ ಇರಲಿಲ್ಲ. ಇಬ್ಬರ ಮಧ್ಯೆ ಫಿಟ್ಟಿಂಗ್ ಇಡಲು ನೋಡಿದವರಿಗೆ ಎಷ್ಟು ಕಾಟ ಕೊಡ್ತಿದ್ವಿ ಅಂದರೆ ಕೆಲವೊಮ್ಮೆ ನಮ್ಮ ಕಾಟ ತಡೆಯುವುದಕ್ಕೆ ಆಗದೆ TC ತೆಗೆದುಕೊಂಡು ಕಾಲೇಜ್ ಬಿಟ್ಟು ಹೊರಟು ಹೋಗೋದಿದ್ರು. ಅಷ್ಟು ಹವಾಯಿತು ನಮಗೆ. PUCನಲ್ಲಿ ಕೂಡ ಇಬ್ಬರು ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಪಾಸಾಗಿದ್ವಿ. ನೀನು ಡಾಕ್ಟರ್ ಮಾಡುವುದಕ್ಕೆ ಬೇರೆ ಕಾಲೇಜ್ಗೆ ಹೋದೆ. ನೀನು ಕೂಡ ಡಾಕ್ಟರ್ ಆಗು ಅಂತ ನೀನು ನಿನ್ನ ಮನೆಯವರು ಎಲ್ಲರೂ ಹೇಳಿದರು ಕೂಡ ನನಗೆ ಟೀಚಿಂಗ್ ಪಾಠ ಮಾಡೋದಕ್ಕೆ ಇಷ್ಟ ಅಂತ ಡಿಗ್ರಿಗೆ ಸೇರಿಕೊಂಡೆ. ಆದರೆ ಚೇತನ್, ನಿನಗೆ ಗೊತ್ತಿತ್ತು ನನಗೆ ಡಾಕ್ಟರ್ ಓದಬೇಕು ಅಂತ ಆಸೆ ಇತ್ತು ಅಂತ.
ತುಂಬ ಸಲ ನೀನು ಡಾಕ್ಟ್ರದು, ನನ್ನ ಜೊತೆಗೆ ಓದು, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ನಾನು ಕೊಡ್ತೀನಿ ಅಂತ ತುಂಬ ಸಲ ಹೇಳಿದೆ. ಆದರೂ ನಾನು ಹೇಗೋ ಮಾಡಿ ಒಪ್ಪಿಸಿದೆ. ನನ್ನ ಡಿಗ್ರಿ ಕಾಲೇಜ್ನಲ್ಲಿ ನನ್ನ ಸ್ಟೈಲ್ಗೆ, ನನ್ನ ಸ್ಮೈಲ್ಗೆ, ನನ್ನ ಒಂದು ಗುರಿ ನೋಟಕ್ಕೆ ನನ್ನ ಹಿಂದೆ ಬಿದ್ದ ಹುಡುಗಿಯರು ಎಷ್ಟೋ. ನನ್ನ ಓದು ವಿದ್ಯಾಭ್ಯಾಸದಲ್ಲಿ ಹೇಗೆ ಮುಂದಿದೆನೋ ಹಾಗೆ ಬೇರೆ ಥರದ ಚಟುವಟಿಕೆಗಳಲ್ಲೂ ಸ್ಪೋರ್ಟ್ಸ್, ಚರ್ಚಾ ಸ್ಪರ್ಧೆ, ಭಾಷಣ, ನಾಟಕ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದವನು ನಾನು. ನನ್ನ ಪ್ರತಿಯೊಂದು ಗೆಲುವಿನಲ್ಲೂ ಜೊತೆಯಾಗಿದ್ದವನು ನೀನು ಕಣೋ ನನ್ನ ಗೆಳೆಯ ಚೇತನ್. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಹುಡುಗಿಯರನ್ನ ರೇಗಿಸ್ಕೊಂಡು ಕಾಲೆಳೆಯುತ್ತಿದ್ದೆ. ಆದರೆ ಲವ್ವನ್ನು ಹಳ್ಳಕ್ಕೆ ಮಾತ್ರ ನಾನು ಬೀಳಲು ರೆಡಿ ಇರಲಿಲ್ಲ. ಹಾಗೆ ನನ್ನ ಶ್ರದ್ಧೆ, ಗುರಿ, ಗಮ್ಯ ಏನೇ ಇದ್ದರೂ ತಲುಪುವ ಕಡೆ ನನ್ನ ಗುರಿ ಅಚಲ. ಹುಡುಗಿಯರನ್ನ ರೇಗಿಸಿ ಕಾಲೆಳೆಯುತ್ತಾ ಫ್ಲರ್ಟ್ ಮಾಡ್ತಿದ್ದಾಗ ಒಮ್ಮೊಮ್ಮೆ ತಂಗಿ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದು ಉಂಟು. ಕಾಲೇಜ್ನಲ್ಲಿ ಏನೇ ಮಾಡಿದ್ರು ನಡೆದರೂ ಕೂಡ ಲೆಕ್ಚರರ್ಸ್ ಮತ್ತು ಪ್ರಿನ್ಸಿಪಲ್ ದೃಷ್ಟಿಯಲ್ಲಿ ವಸಂತ್ ಒಬ್ಬ ತುಂಬ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿ. ಕಾಲೇಜ್ನಲ್ಲಿ ನಡೆಯುತ್ತಿದ್ದ ಪ್ರತಿ ವಿಷಯವನ್ನು ತನ್ನ ಆತ್ಮೀಯ ಗೆಳೆಯ ಚೇತನ್ ಜೊತೆ ಹಂಚಿಕೊಳ್ಳುತ್ತಿದ್ದ. ಕಾಲೇಜ್ ಮುಗಿದ ಮೇಲೆ ಇಬ್ಬರು ಡೈಲಿ ಅವರ ಹಾಟ್ ಫೇವ್ರೆಟ್ ಸ್ಪಾಟ್ ಮಾಮೂಲಿ ಸಂತು ಅಣ್ಣನ ಟೀ ಅಂಗಡಿ ಅಡ್ಡದಲ್ಲಿ ಕುಳಿತು ಟೀ ಕುಡಿಯುತ್ತಾಗ ನಾನು ನೀನು ಇಬ್ಬರು ನಮ್ಮ ಕಾಲೇಜಿನ ಬಗ್ಗೆ, ನಮ್ಮ ಕಾಲೇಜಿನಲ್ಲಿ ನಡೆದ ಪ್ರತಿಯೊಂದು ವಿಚಾರದ ಬಗ್ಗೆ ಮಾತನಾಡುತ್ತಾ, ತಮಾಷೆ ಮಾಡುತ್ತಾ, ನಗಿಸುತ್ತಾ, ತರಲೆ ಜೋಕ್ಸ್ ಮಾಡಿಕೊಂಡು ಮನೆಗೆ ಮರಳುತ್ತಿದ್ದೆವು. ವಸಂತ್ ಎಂದರೆ ಹುಡುಗಿಯರೆಲ್ಲರಿಗೂ ಹಾಟ್ ಫೇವ್ರೇಟ್ ಲವರ್ ಬಾಯ್ ಹುಡುಗ. ಆಮೇಲೆ ಅವನಿಗೂ ಓದುವುದು ಬರೆಯುವುದು ತುಂಬ ಇದ್ದರಿಂದ ಆಮೇಲೆ ವಾರಕ್ಕೊಮ್ಮೆ ಮೀಟ್ ಮಾಡುತ್ತಿದ್ವಿ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಇಬ್ಬರು ತಪ್ಪದೆ ಬರ್ತಡೇ ದಿನ ಮಧ್ಯರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡುತ್ತಿದ್ವಿ. ಆದರೂ ಇಬ್ಬರು ವಾರಕ್ಕೊಮ್ಮೆ ಭೇಟಿ ಮಾಡುವುದನ್ನು ಮಾತ್ರ ಮಿಸ್ ಮಾಡ್ತಿರಲಿಲ್ಲ. ನನಗೂ ಕಾಲೇಜು, ಸಂಜೆ ಪಾರ್ಟ್ ಟೈಮ್ ಕೆಲಸ ಮಾಡಿ ಸಾಕಾಗುತ್ತಿತ್ತು. ಎಷ್ಟೇ ಟೆನ್ಷನ್ನು, ನೋವು, ಆಯಾಸ, ಬೇಸರ ಆಗಿದ್ದರೂ ಕೂಡ ನಿನ್ನ ಮೀಟ್ ಮಾಡಿ 4 ಮಾತನಾಡಿ ಟೀ ಕುಡಿಯುತ್ತಿದ್ದರೆ ಎಷ್ಟೋ ನೋವು, ಆಯಾಸ ದೂರವಾಗಿ ಸಂತೋಷ, ಖುಷಿಯಾಗುತ್ತಿತ್ತು ಗೊತ್ತಾ. ನೀನು ಬೆಂಗಳೂರಿಗೆ ತುಂಬ ದೊಡ್ಡ ಫೇಮಸ್ ಡಾಕ್ಟರ್ ಆಗಿದ್ದೆ. ನೀನು ಕೈ ಹಿಡಿದ ಕೇಸ್ ಯಾವತ್ತೂ ಫೇಲ್ ಆಗಿದ್ದೇ ಇಲ್ಲ. ನಾನು ತುಂಬ ಕಡೆ ಕೆಲಸ ಕೇಳುತ್ತಿದ್ದೆ. ಆದರೆ ನನಗೆ ಯಾವ ಕಾಲೇಜ್ ಕೂಡ ಇಷ್ಟವಾಗ್ತಿರಲಿಲ್ಲ. ಕಾಲೇಜ್ನಲ್ಲಿ ನಡೀತಿದ್ದ ಆ ರಾಜಕೀಯ, ಆ ವಿದ್ಯೆ ಹೆಸರಲ್ಲಿನ ವ್ಯಾಪಾರದ ಅನಾಚಾರ ಎಲ್ಲ ನನಗೆ ಇಡಿಸಿದೆ. ಕೆಲಸಕ್ಕೆ ಸೇರಿ ಸ್ವಲ್ಪ ದಿನಕ್ಕೆ ಕೆಲಸವನ್ನು ಬಿಡುತ್ತಿದ್ದೆ. ಇಲ್ಲ ಅಂದರೆ ಕಡಿಮೆ ಸಂಬಳದ ಕೆಲಸ ಸಿಗುತ್ತಿತ್ತು. ಓದಿಗಾಗಿ ಮಾಡಿದ ಸಾಲ ತೀರಿಸುವುದಾ ಅಥವಾ ತಂಗಿಗೆ ಓದಿಸುವುದಾ, ಮನೆ ಖರ್ಚು ಎಲ್ಲವನ್ನು ನಿಭಾಯಿಸಲು ಅವರು ಕೊಡುವ ಸಂಬಳ ಸಾಲುತ್ತಿರಲಿಲ್ಲ. ಚಿರು ಕೂಡ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡು ವಸಂತ್ ಅಂತ ಹೇಳುತ್ತಿದ್ದ. ಆದರೆ ನನಗೆ ಪಾಠ ಮಾಡುವುದಕ್ಕೆ ಇಷ್ಟ. ಹಾಗಾಗಿ ಆಫೀಸ್ನಲ್ಲಿ ಕೆಲಸ ಮಾಡಲು ಇಷ್ಟವಿಲ್ಲ ಎಂದೇ ಹೇಳಿದ್ದೆ. ಆದರೆ ನನ್ನ ಆತ್ಮೀಯ ಒಬ್ಬನೇ ಆಪ್ತ ಮಿತ್ರನನ್ನು ಕಳೆದುಕೊಂಡ ನಂತರ ಮತ್ತೆ ಕೆಲಸ ಹುಡುಕೋ ಪ್ರಯತ್ನದ ಟೆನ್ಷನ್ನಲ್ಲಿ ಎಲ್ಲವನ್ನೂ ಮರೆತು ಬಹಳ ಗಂಭೀರವಾಗಿದ್ದ ವಸಂತ್ ಮುಂದುವರಿಯುತ್ತಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ.